So, dhyana, meditation, what is the ultimate goal of meditation? ಮೆಡಿಟೇಷನ್ ಅನ್ನೋ ಅಲ್ಟಿಮೇಟ್ ಗೋಲ್ ಏನು? ಏನು ಧ್ಯಾನ ಒಂದು ಲಕ್ಷ್ಯ ಏನು? ಸೊ ಸಿಂಪಲ್ ಮಾತುಗಳಲ್ಲಿ ಹೇಳ್ತೀನಿ, ಇದೆಲ್ಲ ಕನ್ಫ್ಯೂಸ್ ಆಗ್ಬಾರ್ದು, ಕ್ಲಾರಿಟಿಯಾಗಿ ಅರ್ಥ ಮಾಡ್ಕೊಳ್ಳಿ. ಧ್ಯಾನ ಲಕ್ಷ್ಯ ಯೋಗ, ಯೋಗಂ, ಯೋಗಿ ಭವ ಅರ್ಜುನ. ಯೋಗ ಅಂದ್ರೆ ಯೂನಿಫಿಕೇಶನ್. ಓಕೆ, ಏನ್ ಜೊತೆ ಯೂನಿಫೈ ಆಗ್ತೀಯ ಎಲ್ಲರಿಗೂ ಗೊತ್ತು, ಬಟ್ ಸೀಕ್ವೆನ್ಸ್ ಗೊತ್ತಿಲ್ಲ ಏನು ಏನಂತ. ಧ್ಯಾನ ಒಂದು ಮೈನ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ, ಧ್ಯಾನದಲ್ಲಿ ನಾವು ಆ ಸೋರ್ಸ್ ಜೊತೆಗೆ ಒಂದಾಗ್ತೀವಿ. ದಟ್ ಈಸ್ ಕಾಲ್ಡ್ ಯೂನಿಫಿಕೇಶನ್. ಸೊ ಏನ್ ಆ ಸೋರ್ಸ್ ಅಂದ್ರೆ ಗಾಡ್, ಆಯಾಮ್, ಆತ್ಮನ್, ಬ್ರಹ್ಮನ್ ಜೊತೆಗೆ ಒಂದಾಗ್ತೀವಿ. ಯು ವಿಲ್ ಕಾಂಟ್ಯಾಕ್ಟ್ ದ ಗಾಡ್ ಇನ್ ಅಬ್ಸಲ್ಯೂಟ್ ಸೈಲೆನ್ಸ್ ಅಂತ ಒಂದು ಸ್ಟೇಟ್ಮೆಂಟ್. ಸೊ ನಾವು ಸ್ಯಾನ್ಸ್ಕ್ರಿಟ್ ಅಲ್ಲಿ ಯೋಗ, ಯೋಗ ಅಂದ್ರೆ ಯೂನಿಫಿಕೇಶನ್. ಧ್ಯಾನದ ಲಕ್ಷ್ಯ ಸೋರ್ಸ್. ವಾಟ್ ಈಸ್ ದಟ್ ಗಾಡ್? ನೋ. ಸೊ ಯೂನಿಫೈ ಆಗೋದು ಧ್ಯಾನದ ಅಲ್ಟಿಮೇಟ್ ಗೋಲ್. ಅದು ನಾವೇ, ನಮ್ಮೊಳಗಡೆನೆ. ಸೊ ಅದ್ ಜೊತೆ ಕೂಡ್ತೀವಿ. ಸೊ ದಿಸ್ ಈಸ್ ಅಲ್ಟಿಮೇಟ್ ಗೋಲ್ ಆಫ್ ಧ್ಯಾನ. ಸೊ ಗಾಡ್ ಲಕ್ಷಣ ಏನು? ಹಿ ಈಸ್ ಅ ಎನರ್ಜಿ ಜನರೇಟರ್. ಪ್ರತಿ ಒಂದಕ್ಕೂ ಅದೇ ಆಧಾರ. ಓಕೆ, ಈಸ್ ಎ ಎನರ್ಜಿ ಜನರೇಟರ್. ಯಾವ ತರ ಇರ್ತಾರೆ ಎನರ್ಜಿ ಅಂದ್ರೆ? ಅವರು ಬ್ಯಾಂಕ್ ಅಲ್ಲಿ ತುಂಬಾ ದುಡ್ಡಿರುತ್ತಾ? ಎನರ್ಜಿ ಅಂದ್ರೆ ಹೆಚ್ಚಾಗಿರುತ್ತಾ? ಒಳಗಡೆ ಇದ್ದಾರೆ. ಸೊ ಐ ಆಮ್ ಟೆಲ್ಲಿಂಗ್ ಲಿಮಿಟೆಡ್ನೆಸ್, ನಿಮ್ಮ ಒಳಗಡೆ ಇದ್ದಾರೆ ಅಂತ. ಬಟ್ ಐ ಆಮ್ ಟೆಲ್ಲಿಂಗ್ ಎಲ್ಲ ಭೂತಗಳಿಗೆ, ಎಲ್ಲ ಸೃಷ್ಟಿಗೆ ಅದೇ ಆಧಾರ. ಹೌದು. ಸೊ ನಾವು ವಿ ಆರ್ ನಾಟ್ ಟೆಲ್ಲಿಂಗ್, ಇದು ಅರ್ಥ ಮಾಡ್ಕೊಳ್ಳಿ. ಯು ಆರ್ ನಾಟ್ ಕನೆಕ್ಟಿಂಗ್ ಟು ದ ಯೂನಿವರ್ಸ್. ನಿಮ್ಮ ಅಬೌವ್ ಇಲ್ಲೋ ಯೂನಿವರ್ಸ್ ಜೊತೆಗೆ ಯೋಗ ಅಂದ್ರೆ ಯೂನಿಫೈ ಆಗ್ತಾ ಇಲ್ಲ. ಒಳಗಡೆ ಅಂತರ್ಯಾಮಿ, ಇಟ್ ಈಸ್ ಇನ್ಸೈಡ್ ಯು. ಗಾಡ್ ಸೋರ್ಸ್ ಅನ್ನೋದು ಒಳಗಡೆ ಇದೆ. ಅದರಿಂದ ಇನ್ಫಿನಿಟಿ ಎನರ್ಜಿ ಜನರೇಟ್ ಆಗತ್ತೆ ಅಂತ ಯೋಗಿಗಳು ಹೇಳ್ತಾರೆ, ಋಷಿಗಳು, ಎನ್ಲೈಟೆಡ್ ಮಾಸ್ಟರ್ಸ್. ನಿಮ್ಗೆ ಒಳಗಡೆ ಇದೆ ಅದು ಅನಂತ ಶಕ್ತಿ. ಎಲ್ಲಿದೆ ಅನಂತ ಶಕ್ತಿ? ಅನ್ಲಿಮಿಟೆಡ್ ಎನರ್ಜಿ ಎಲ್ಲಿದೆ? ಒಳಗಡೆ ಇದೆ. ನಿನ್ನೊಳಗಡೆ ಅನಂತ ಶಕ್ತಿ ಇದೆ. ಹೌದಾ? ನಿಜಾನ? ದೆನ್ ತೋರಿಸಿ. ಅನಂತ ಶಕ್ತಿ ಅನ್ನೋದು ಒಳಗಡೆ ಇದ್ರೆ ತೋರಿಸಿ. ಸೊ ಧ್ಯಾನದ ಲಕ್ಷ್ಯ ಒಂದೇ, ಯೋಗ, ಯೋಗಿ ಭವ. ಸೊ ಯೂನಿಫೈ ಆಗ್ತೀವಿ. ಸೊ ಆ ಗಾಡ್ ಇಲ್ಲಿದ್ದಾರೆ, ಒಳಗಡೆ ಇದ್ದಾರೆ. ಯಾವ ತರ ಇರ್ತಾರೆ ಅಂದ್ರೆ, ನೌ ಯು ಶುಡ್ ಅಂಡರ್ಸ್ಟ್ಯಾಂಡ್ ಶ್ರೀ ವಿದ್ಯಾ. ಧ್ಯಾನ ಅನ್ನೋದು ಒಂದು ಪಾರ್ಟ್ ಎನ್ಲೈಟ್ಮೆಂಟ್ ಅಲ್ಲಿ. ಸೊ ಯೂನಿಫೈ ಆಗ್ತೀವಿ, ನಾನೇ ದೇವರು ಅಂತ ಗೊತ್ತಾಗತ್ತೆ. ಸೊ ನೆಕ್ಸ್ಟ್ ಜ್ಞಾನ ಬರ್ಬೇಕು. ಏನು ಜ್ಞಾನ ಅಂದ್ರೆ, ಹೌ ದಿಸ್ ಗಾಡ್ ಅಂದ್ರೆ ಈ ಅಬ್ಸಲ್ಯೂಟ್ ಕೋರ್ ಅಲ್ಲಿ ಇರೋ ಶೂನ್ಯ, ಅವ್ರು ಕಾಣಿಸಲ್ಲ, ಶೂನ್ಯ ತರ ಇರ್ತಾರೆ, ಲೈಟ್ ತರ, ಜ್ಯೋತಿ ತರ ಇರ್ತಾರೆ. ಇಲ್ಲಿಂದ ಇನ್ಫಿನಿಟಿ ಎನರ್ಜಿ ಜನರೇಟ್ ಆಗುತ್ತೆ. ಇನ್ಫಿನಿಟಿ ಎನರ್ಜಿ ಅಂತ ಯಾಕೆ ಹೇಳಿದಾರೆ ಅಂದ್ರೆ, ಎಷ್ಟು ಯೂಸ್ ಮಾಡಿದ್ರೇನು ಅಲ್ಲಿ ಕಡಿಮೆ ಆಗಲ್ಲ, ಹುಟ್ಟಾನೆ ಇರುತ್ತೆ. ದ ಮೋರ್ ಯು ಯೂಸ್ ದ ಮೋರ್ ಇಟ್ ವಿಲ್ ಯು, ಬಟ್ ಸೂಕ್ಷ್ಮವಾಗೇ ಇರುತ್ತೆ. ಸೊ ಧ್ಯಾನ ಮಾಡ್ತಾ ಇದ್ದೀನಿ, ನನ್ಗೆ ಲೈಫಲ್ಲಿ ಪ್ರಾಬ್ಲಮ್ಸ್ ಅದೇ ತರ ಇದೆ. ಧ್ಯಾನ ಮಾಡ್ತಾ ಇದ್ದೀನಿ, ಕೆಲವ್ರಿಗೆ ಮಾತ್ರ ಕ್ಲಿಯರ್ ಆಗ್ತಾ ಇದೆ ಫಿಸಿಕಲ್ ಪ್ರಾಬ್ಲಮ್ಸ್, ರಿಲೇಷನ್ ಪ್ರಾಬ್ಲಮ್ಸ್. ನನ್ಗೆ ಏನು ಮಿಸ್ಟ್ರೀಸೇ ಆಗಲ್ಲ. ನನ್ನ ಲೈಫಲ್ಲಿ ಏನು ಅದೇನು ಆಶ್ಚರ್ಯವಾಗೂ ಸಂಘಟನೆಗಳಿಗೇನು ಆಗಿಲ್ಲ. ಯಾಕೆ? ದಿಸ್ ಈಸ್ ದ ಕ್ವಶನ್. ಸೊ ಧ್ಯಾನ ಮೈನ್ ಪರ್ಪಸ್, ಸ್ಟಾರ್ಟಿಂಗ್ ಅಲ್ಲಿ ಬ್ರೀತಿಂಗ್ ಅಬ್ಸರ್ವ್ ಮಾಡ್ತೀವಿ, ಆ ಎನರ್ಜಿ ಎಲ್ಲ ಓಪನ್ ಆಗತ್ತೆ, ಈ ನಾಡಿಗಳೆಲ್ಲ ಕ್ಲೆನ್ಸ್ ಆಗತ್ತೆ, ಥರ್ಡ್ ಐ ಓಪನ್ ಆಗತ್ತೆ, ಎಲ್ಲ ಚಕ್ರಗಳ ಅಲೈನ್ಮೆಂಟ್ ಅಲ್ಲಿ ಬರುತ್ತೆ. ಸೊ ಮೇಲೆ ಕುಂಡಲಿನಿ ಅನ್ನೋ ಎನರ್ಜಿ, ಇನ್ಫಿನಿಟಿ ಎನರ್ಜಿ
ಆ ಹೈವೇ ಎಲ್ಲ ಕ್ಲಿಯರ್ ಮಾಡಿಸಿ ರೆಡಿ ಆಗಿರುತ್ತೆ. ದೆನ್ ವಿಲ್ ಯುನೈಟ್ ವಿತ್ ದ ಗಾಡ್. ಯೋಗ, ದಟ್ ಈಸ್ ಕಾಲ್ಡ್ ಯೋಗಿ. ಹೂ ಯುನೈಟ್ಸ್ ವಿತ್ ಯುವರ್ ಗಾಡ್ ಕೋರ್ ಜೊತೆಗೆ ಕನೆಕ್ಟ್ ಆಗ್ತಾರೋ ಅವ್ರನ್ನ ಯೋಗಿ ಅಂತ. ಸೊ ನಾವು ಧ್ಯಾನದ ಲಕ್ಷ್ಯ ಯೋಗಿ ಆಗ್ಬೇಕು. ನೌ ವಿ ಕ್ಯಾನ್ ಟೆಲ್ ಐ ಆಮ್ ದ ಗಾಡ್, ಐ ಆಮ್ ದಟ್ ಸೋರ್ಸ್.